ಹಾಯ್ ಫ್ರೆಂಡ್ಸ್, ನಾವು ಹೊಸ ಗಾಡಿ ತೊಗೊಂಡಿದ್ದೀವಿ. ನಾವು ಹೊಸ ಗಾಡಿ ತೊಗೊಂಡು ಎಲ್ಲರೂ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ನಮ್ಮ ಡ್ಯಾಡಿ ರಾತ್ರಿ ಬಂದುಬಿಟ್ಟು ಪೂಜೆ ಮಾಡಿಸ್ತಾಯಿದ್ರು. ಹಂಗೆ ನಾವು ಪೂಜೆ ಮಾಡಿಸ್ಕೊಂಡು ಕೊಲ್ಲಾಪುರದಮ್ಮಂದು ಹಬ್ಬ ಇತ್ತು. ಹಂಗೇ ಅಲ್ಲಿ ಹೋಗ್ಬಿಟ್ಟು ಮನೆ ದೇವ್ರಿಗೆಲ್ಲ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೊಸ ಗಾಡಿ ತೊಗೊಂಡು ಊರಿಗೆ ಹೋಗ್ತಾಯಿದ್ದೀವಿ. ಊರಿಗೆ ಹೋಗಾದ್ಮೇಲೆ ನಾವು ಇದೇ ಹೊಸ ಗಾಡಿ ತೊಗೊಂಡಿರೋದು ನಾವು ಅಲ್ಲಿ ಜಾಗ, ನಮ್ಮ ಮಮ್ಮಿ ನಮ್ಮ ಡ್ಯಾಡಿ. ನಾವು ಇವಾಗ ಊರಿಗೆ ಹೋಗ್ತಾಯಿದ್ದೀವಿ. ಊರಿಗೆ ಹೋಗಿದ್ದೀವಿ, ಹೊಲದ ಹತ್ರ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಾವೆಲ್ಲ ರೀಲ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿದ್ದೀವಿ. ನೋಡಿ ಇದೆ ಎಂಜಾಯ್ ಮಾಡಿಕೊಂಡು ಎಳ್ನೀರು ಕುಡ್ಕೊಂಡು ತುಂಬ ಖುಷಿಯಾಗಿ ಅಲ್ಲೇ ಇದ್ದೆ. ಸ್ವಲ್ಪ ಹೊತ್ತು ಬಂದ್ವಿ, ಚೆನ್ನಾಗಿದೆ ಎಲ್ಲನೂ. ತೋಟ ಎಲ್ಲ ಕ್ಲೀನ್ ಮಾಡಿಲ್ಲ, ಕ್ಲೀನ್ ಮಾಡಬೇಕು ನೀಟಾಗಿ. ಅಲ್ಲೆಲ್ಲ ಎಲೆ ಎಲ್ಲ ಬಿದ್ದೋಗಿದೆ ಒಂದೊಂದು. ನಮ್ಮ ಡ್ಯಾಡಿ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ರೆ. ನಾವೊಂದು ರೀಲ್ಸ್ ಮಾಡ್ತಾಯಿದ್ವಿ ಚೆನ್ನಾಗಿ. ಅಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ರಾಜದೆಲ್ಲ ಇತ್ತು, ಚೆನ್ನಾಗಿತ್ತು. ಆಮೇಲೆ ನಾವು ಇವಾಗ ಊರಿಗೆ ಹೋಗ್ಬಿಟ್ಟು ಫುಲ್ ಎಲ್ಲ ಏನೇನೋ ಮಾಡ್ಕೊಂಡು ಬಂದ್ವಿ. ಆಮೇಲೆ ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಎಳ್ನೀರು ಕುಡಿಯೋಣ ಅನಿಸ್ತು, ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ ನೋಡಿ ಎಳ್ನೀರು ಕುಡಿತಾ ಇದ್ದೀವಿ. ಅವಳಂತೂ ಫುಲ್ ಎಳ್ನೀರಿಗೆ ಎಳ್ನೀರು ಕುಡಿತಾ ಇದ್ದೀವಿ. ಇದೇ ನಮ್ಮದು ನೋಡಿ, ಇಲ್ಲೆಲ್ಲ ಈ ಥರ ಬಿದ್ದೋಗಿದೆಯಲ್ಲ, ಅದನ್ನೆಲ್ಲ ಇದು ಮಾಡಬೇಕು ನೋಡಿ. ನಾನು ಮತ್ತು ನನ್ನ ತಂಗಿ ರೀಲ್ಸ್ ಮಾಡ್ತಾ ಇರೋದಿದು. ಹಂಗೆ ರಾತ್ರಿ ಕೊಲ್ಲಾಪುರದಮ್ಮಂದು ಇದಕ್ಕೆ ಇದು ಮಾಡೋಕ್ಕೆ ಹೋಗ್ಬೇಕಾಗಿತ್ತು. ಅಲ್ಲಿ ತುಂಬಾ ಇದ್ದಿರುತ್ತಲ್ಲ, ಹೀಗೆ ಎಲ್ಲ ಮಾಡ್ಕೊಂಡು ಇಲ್ಲೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಅಷ್ಟಲ್ಲೆಲ್ಲ ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ತೆಂಗಿನಕಾಯಿ ಎಲ್ಲ ತೊಗೊಂಡು ಆರತಿಗೆಲ್ಲ ರೆಡಿ ಮಾಡಿಕೊಂಡು ನಾವು ಹೋಗ್ಬೇಕಾಗಿತ್ತಲ್ಲ, ಆರತಿಗೆಲ್ಲ ರೆಡಿ ಮಾಡ್ಕೊಬೇಕಾಗಿತ್ತು. ಅಲ್ಲಿ 4 ಗಂಟೆಗೆಲ್ಲ ಮುಗಿಯೋದು ಕೊಂಡ ಹಾರೋದು. ಅದಕ್ಕೇ ಇಲ್ಲಿ ನೋಡಿ ಎಳ್ನೀರು ಕುಡ್ಕೊಂಡೆಲ್ಲ ಚೆನ್ನಾಗಿ ಮಜಾ ಮಾಡಿಕೊಂಡು ಹೋದ್ವಿ ಮನೆಗೆ. ಆಮೇಲೆ ಎಲ್ಲ ರೆಡಿ ಮಾಡಿಕೊಂಡು ನೋಡಿ ಇದೆ ಕೊಂಡ ಹಾರ್ತಾ ಇದ್ದಾರೆ. ಕೊಂಡಕ್ಕೆ ಬೆಂಕಿ ಹಚ್ತಾ ಇದ್ದಾರೆ. ಇಲ್ಲಿ ಫುಲ್ಲು ರಶ್ ಇತ್ತು. ಬೆಳಗ್ಗೆ ನಾನು ಇದು ಎಲ್ಲ ದೇವರೆಲ್ಲ ಜಾತ್ರೆ ಎಲ್ಲ ಕುಣಿಸಿರೋದೆಲ್ಲ ನಾನು ನಿಮಗೆ ಹಾಕ್ಸ್ತೀನಿ.